ಸಂಸತ್ ಅಧಿವೇಶನ ಶುರುವಾಗಿ 2 ವಾರ ಕಳೆದರೂ ಗಲಾಟೆ ಮಾತ್ರ ಮುಗಿತಿಲ್ಲ. ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಇವತ್ತು ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದವು. ಇನ್ನೊಂದು ಕಡೆ ಬಿಜೆಪಿ ನೇತೃತ್ವದ ಎನ್ಡಿಎ ಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಸಕ್ಸಸ್ ಸಂಭ್ರಮಾಚರಣೆಯೂ ನಡೆಯಿತು. 40 साल से ज्यादा ऑपोजिशन में रहा हूं, कुछ मेरे से ट्यूशन ले लो। आप संसद की गरिमा और मर्यादा को गिरा रहे हैं. ಮಳೆಗಾಲದ ಸಂಸತ್ ಅಧಿವೇಶನ ಶುರುವಾಗಿ 2 ವಾರ ಆಗೋಯಿತು. ಜುಲೈ 21ರಿಂದ ಇವತ್ತಿನವರೆಗೂ ಬರೀ 2 ವಿಷಯ ಇಟ್ಕೊಂಡೇ ವಿಪಕ್ಷಗಳು ಕಲಾಪದಲ್ಲಿ ಕೋಲಾಹಲ ಎಬ್ಬಿಸುತ್ತಿವೆ. ಒಂದು ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ಯಾಕೆ ಹೇಳಿ ಅಂತ, ಇನ್ನೊಂದು ಬಿಹಾರ ರಾಜ್ಯದ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಅನ್ಯಾಯ ಆಗಿದೆ ಅಂತ. ಇವತ್ತು ಇದೇ ವಿಷಯಗಳು ಸಂಸತ್ನಲ್ಲಿ ಗಲಾಟೆಗೆ ಕಾರಣವಾಯಿತು. ಬಿಹಾರ ವೋಟರ್ ಲಿಸ್ಟ್ ಪರಿಷ್ಕರಣೆ ವಿರೋಧಿಸಿ ಸಂಸತ್ ಭವನದ ಮುಂದೆ ಬ್ಯಾನರ್ ಹಿಡಿದು ವಿಪಕ್ಷಗಳು ಪ್ರತಿಭಟನೆ ಮಾಡಿದ್ವು. ಲೋಕಸಭೆ ಕಲಾಪದಲ್ಲಿ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾತಾಡ್ತಾ ಇದ್ರೆ ಮಾತಿನುದ್ದಕ್ಕೂ ಧಿಕಾರ ಕೂಗಿ ಸದನವನ್ನ ಮುಂದೂಡುವಂತೆ ಮಾಡಿದ್ರು. आप देश की जनता की भावनाओं के अनुरूप कार्य नहीं कर रहे हैं. आप सदन चलाना चाहते हैं, सदन की कार्रवाई आज स्थगित की जाती है. ರಾಜ್ಯಸಭೆಯಲ್ಲೂ ಇದೇ ವಿಷಯದಲ್ಲಿ ಗಲಾಟೆ ನಡೆಯಿತು. ವಿಪಕ್ಷಗಳು ಕೂಗಾಟ, ಕಿರುಚಾಟಕ್ಕೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಗರಂ ಆದ್ರು. ವಿಪಕ್ಷದವರಾಗಿ ಹೇಗೆ ನಡ್ಕೊಳ್ಬೇಕಂತ ನನ್ನತ್ರ ಟ್ಯೂಷನ್ಗೆ ಬನ್ನಿ ಅಂತ ಕಿಚಾಯಿಸಿದ್ರು. 40 साल से ज्यादा ऑपोजिशन में रहा हूं, कुछ मेरे से ट्यूशन ले लो, मैं बता दूंगा ऑपोजिशन कैसे करना आता है. अभी नए हो, अभी तो 10 ही साल हुए हैं, अभी 30-40 साल रहना है, मेरे से ट्यूशन ले लो, मैं बताऊंगा आपको ऑपोजिशन कैसे होती है. ಸಂಸತ್ನ ಉಭಯ ಕಲಾಪಗಳಿಗೆ ವಿಪಕ್ಷಗಳು ಅಡ್ಡಿ ಮಾಡ್ತಾ ಇದ್ದಂತೆ ಮುಂದೂಡಿಕೆ ಆಯಿತು. ಇದರ ಮಧ್ಯೆನೇ ಬಿಜೆಪಿ ಸಂಸದರೆಲ್ಲ ಒಟ್ಟಿಗೆ ಎನ್ಡಿಎ ಸಂಸದೀಯ ಸಭೆಗೆ ಹೊರಟರು. ರಾಜನಾಥ್ ಸಿಂಗ್, ನಡ್ಡಾ, ಅಮಿತ್ ಶಾ, ಕಿರಣ್ ರಿಜಿಜು ಸೇರಿ ಎಲ್ಲರೂ ಎನ್ಡಿಎ ಸಭೆಗೆ ನಡ್ಕೊಂಡೇ ಹೋದ್ರು. ಎನ್ಡಿಎ ಸಭೆಯಲ್ಲಿ ಉಪರಾಷ್ಟ್ರಪತಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಆಯಿತು. ಇದಾದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಪರೇಷನ್ ಸಿಂಧೂರ್ ಸಕ್ಸಸ್ ರೂವಾರಿ ಅಂತ ಬಿಜೆಪಿ ನಾಯಕರೆಲ್ಲ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಇನ್ನು ರಾಷ್ಟ್ರಪತಿ ಭವನದ ಕಾರ್ಯಕ್ರಮದಲ್ಲೂ ಅಷ್ಟೇ ಪ್ರಧಾನಿ ಮೋದಿ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಆಪರೇಷನ್ ಸಿಂಧೂರ್ ಬಗ್ಗೆಯೇ ಆಳವಾದ ಸಂಭಾಷಣೆಯಲ್ಲಿ ತೊಡಗಿದ್ರು. ಇದಿಷ್ಟು ಇವತ್ತಿನ ರಾಷ್ಟ್ರ ರಾಜಕಾರಣದ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.